ಕುಡಿಯುವ ನೀರಿನ ಸಮಸ್ಯೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಸರ್ಜಾಪುರ ಗ್ರಾಮದಲ್ಲಿ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಿಂಗಸೂಗೂರು ತಾಲೂಕಿನ ಈ ಗ್ರಾಮದಲ್ಲಿ ನೀರಿನ ಕೊರತೆಯಿಂದ ಕಂಗೆಟ್ಟ ಜನರು ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು. ಕಚೇರಿಗೆ ಬಂದ ಪಿಡಿಒ ಶೋಭಾರಾಣಿಯವರನ್ನು ಮುತ್ತಿಗೆ ಹಾಕಿ ಪ್ರಶ್ನಿಸಿ ಸಮಸ್ಯೆಗೆ ಪರಿಹಾರ ಒದಗಿಸುವಂತೆ ಒತ್ತಾಯಿಸಿದರು. ಆದರೆ ಘಟನೆಗೆ ಪ್ರತಿಕ್ರಿಯೆಯಾಗಿ ಪಿಡಿಒ ಶೋಭಾರಾಣಿ ಸುಮಾರು 70-80 ಗ್ರಾಮಸ್ಥರ ವಿರುದ್ಧ ಲಿಂಗಸೂಗೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ಇದರಿಂದ ಗ್ರಾಮಸ್ಥರು ಆತಂಕಕ್ಕೊಳಗಾಗಿದ್ದಾರೆ. ಎಫ್ಐಆರ್ ದಾಖಲಾಗುತ್ತಿದ್ದಂತೆ ಗ್ರಾಮಸ್ಥರು ಇನ್ನಷ್ಟು ಆಕ್ರೋಶಗೊಂಡು ತಮ್ಮ ಕೆಲಸಗಳನ್ನು ಬಿಟ್ಟು ಸಹಾಯಕ ಆಯುಕ್ತರ ಎಸಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದ್ದಾರೆ. ಸರ ಊರಾಗ ಬೋರ್ ಕೆಟ್ಟವ್ರು ಸರ್, ಬೋರ್ ಕೆಟ್ಟಾಗ ಅಟ್ಲೀಸ್ಟ್ ತಾವು ಅಲ್ಲಿ ಜಾಗದಾಗಿದ್ರಪ್ಪ ಅಂದ್ರೆ ಸ್ಥಾನಿಕವಾಗಿದ್ದಂದ್ರೆ ಸ್ವಲ್ಪ ಏನಾದರೂ ಗೊತ್ತಾಗುತ್ತೆ ಸರ್. ತಾವು ತಿಂಗಳಿಗೆ 1 ಸಲ ಅಥವಾ 2 ಸಲ ಹಬ್ಬ ಬರೀ ಅಂದ್ರೆ ಇವು ಏನು ನೀರಿಲ್ಲ ಅಂತಂದ್ಬಿಟ್ರೆ ಕೇಳ್ತಂದು ಯಾರು ಬಿಟ್ಟರೆ ಯಾರು ಕೇಳ್ಬಿಟ್ಟು ನಾವು. ಪಿಡಿಒ ದಾಖಲಿಸಿದ ಪ್ರಕರಣವನ್ನು ತಕ್ಷಣವೇ ವಾಪಸ್ ಪಡೆಯಬೇಕು ಮತ್ತು ಗ್ರಾಮಕ್ಕೆ ಕುಡಿಯುವ ನೀರಿನ ಸರಬರಾಜು ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಅದು ಗುಮ್ಮಿಗೆ ಬೀಳೋದಕ್ಕಿಂತ ನೀರು ಕೆಳಗಡೆ ಜಾಸ್ತಿ ಹೋಗ್ತಾರೆ. ವಿಡಿಯೋ ಮಾಡ್ತಿತ್ತು ಹಾಕಿನ ಸರ್ ಅಲ್ಲೂ ಕೂಡ ಸರ್ ಆಫೀಷಿಯಲ್ ಆಗಿ 1 ದಿವಸ IM 10 ಬಂದು ತನ್ನ ಆಫೀಸ್ ಕರ್ತವ್ಯದಲ್ಲಿ 1 ದಿವಸ ಮಾಡಿಲ್ಲ ಸರ್. ಯಾರು ಬೇಕಾದ್ರೆ ಕೇಳಿ ಸರ್, 1 ದಿನ ಬಂದು ಬರ್ತಾ ಇಲ್ಲ ಸರ್ ಆಫೀಸ್ಗೆ. ಹೆಂಗ್ರಿ ಸರ್ ಅದು? ಏನೋ ಆಕಸ್ಮಿಕವಾಗಿ ಎಂಥದಾರು ಇದ್ರೂ ನಡಿಬೋದು. ಇಲ್ಲಿ ಎಂಥದೇ ಇಲ್ಲ ಸರ್. ಇಲ್ಲಿ ಜನಪ್ರತಿನಿಧಿಗರ ಏನೊಂದು ಮಲತಾಯಿ ಧೋರಣೆಯಿಂದ ಸರ್ಜಾಪುರ ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆ ಸ್ವತಂತ್ರ ಸಿಕ್ಕು 70 ದಶಕ ಕಳೆದ್ರೂ ಕೂಡ ನಮಗೆ ಸಮಸ್ಯೆಗಳಿಂದ ಹೊರಬರೋಕ್ಕೆ ಸಾಧ್ಯ ಆಗಿಲ್ಲ. ಹಲವಾರು ಬಾರಿ ಇದರ ಸಲುವಾಗಿ ಸರ್ಜಾಪುರ ಗ್ರಾಮದಲ್ಲಿ ಹೋರಾಟಗಳಾಗ್ಯಾವ. ಸಚಿವರು ಶಾಸಕರಿಗೆ ಬಹಿಷ್ಕಾರ ಹಾಕಿವಿ. ಅವರನ್ನು ಮುತ್ತಿಗೆ ಆಕ್ರೋಶ ವ್ಯಕ್ತಪಡಿಸಿದರೂ ಕೂಡ ಈ ಒಂದು ಕ್ರಮೇಣವಾದಂಥ ನಮ್ಮ ಹೋರಾಟ ಸ್ಥಗಿತಗೊಂಡಾಗ ಅಧಿಕಾರಿಗಳ ಒಂದು ದರ್ಪ ಮತ್ತು ದಬ್ಬಾಳಿಕೆಗೆ ಒಳಗಾಗಿದ್ದೇವೆ. ಈ ಒಂದು ರಾಯಚೂರು ಲಿಂಗಸೂರು ಮುಖ್ಯ ರಸ್ತೆಗೆ ಹೊಂದಿಕೊಂಡಿರ್ತಕ್ಕಂಥ ಈ ಗ್ರಾಮದ ಸಮಸ್ಯೆಯನ್ನು ಅಧಿಕಾರಿಗಳು ಕ್ರೂರತನ ಪ್ರದರ್ಶನ ಮಾಡುವುದರ ಮೂಲಕ ನೋಡದೇ ರೀತಿಯಲ್ಲಿ ವರ್ತಿಸಿ ಈಗ ಈ ಸಂಬಂಧಪಟ್ಟಂಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ಗಮನಕ್ಕೆ ತಂದಾಗ ನೀವು ಮನೆ ಟ್ಯಾಕ್ಸನ್ನು ಪೇ ಮಾಡಿರಿ, ಆದರೆ ನೀರು ಕೊಡ್ತೀವಿ ಅಂತ ಹೇಳ್ತಾರೆ. ಟ್ಯಾಕ್ಸ್ ಪೇ ಮಾಡಿದಾಗ ನೀವು ಅರ್ಜಿ ಕೊಟ್ಟಿರೇನಂತ ಕೇಳ್ತಾರೆ. ಒಟ್ಟಿನಲ್ಲಿ ಜನರನ್ನೇ ಪ್ರಶ್ನೆ ಮಾಡುವಂಥ ಈ ಅಧಿಕಾರಿಗೆ ನಮ್ಮೆಲ್ಲ ಗ್ರಾಮಸ್ಥರಿಂದ ಧಿಕ್ಕಾರ ಇರುತ್ತದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಈ ನಮ್ಮ ಪಂಚಾಯತಿ ಆಡಳಿತ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಉಮೇಶ್ ಅವರು ಇಲ್ಲಿವರೆಗೂ ಕೂಡ ನಮ್ಮ ಪಂಚಾಯತಿಗೆ ಭೇಟಿ ನೀಡಿಲ್ಲ. ಅವರು ಅಧಿಕಾರವನ್ನು ಸ್ವೀಕರಿಸಿಕೊಂಡಿಲ್ಲ. ಎಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಕಾರ್ಯಕ್ರಮಗಳ ಬಗ್ಗೆ ದಿವ್ಯ ನಿರ್ಲಕ್ಷ್ಯವನ್ನು ಹೊಂದಿದ್ದಾರೆ. ಮತ್ತು ಕುಡಿಯುವ ನೀರಿನ ಸಮಸ್ಯೆ ಪ್ರತಿ ವರ್ಷವೂ ಬೇಸಿಗೆ ಕಾಲದಲ್ಲಿ ನಮ್ಮ ಗ್ರಾಮಸ್ಥರು ತತ್ತರಿಸ್ತಾರೆ. ಆದರೂ ಕೂಡ ಈ ಬಾರಿನೂ ಕೂಡ ಅದೇ ಪರಿಸ್ಥಿತಿ ಹೊರತಾಗಿಲ್ಲ. ದಿನಬಳಕೆಯ ನೀರನ್ನು ಸಹಿತ ನಮ್ಮ ಬರವಲ್ಲು. ರಾಜೀವ್ ಗಾಂಧಿ ಟೆಕ್ನಾಲಜಿ ಕುಡಿಯುವ ನೀರಿನ ಯೋಜನೆಯೇ ತಿಂಗಳಿಗೆ 1 ಸಾರಿ ಆ ನೀರು ನಮ್ಮ ಗ್ರಾಮಗಳಿಗೆ ಸರಬರಾಜಾಗುತ್ತಾ. ಗ್ರಾಮಸ್ಥರ ಪ್ರಕಾರ ಪಿಡಿಒ ನಿಯಮಿತವಾಗಿ ಗ್ರಾಮ ಪಂಚಾಯತ್ ಕಚೇರಿಗೆ ಬರುವುದಿಲ್ಲ. ನೀರಿನ ಸಮಸ್ಯೆ ಪರಿಹರಿಸುವ ಬದಲು ಪ್ರಶ್ನಿಸಿದ ಕಾರಣಕ್ಕೆ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. ಒಟ್ಟಿನಲ್ಲಿ ಮೂಲಭೂತ ಸೌಲಭ್ಯವಾದ ಕುಡಿಯುವ ನೀರಿನ ಕೊರತೆ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಲು ಕಾರಣವಾಗಿದೆ. ಸರ್, ಅದರ ಬೆನ್ನಲ್ಲಿ ಏನಾಗಿದೆ ಅಂದ್ರೆ ಮೊನ್ನೆ 5ನೇ ತಾರೀಕಿಗೆ ಬಾಬು ಜಗಜೀವರಾವ್ ಜಯಂತಿಯನ್ನು ಕೂಡ ಅವ್ರು ಮಾಡಿದ್ರು. ಇವರು ಮೂಲತಃ ದಲಿತ ವಿರೋಧಿನ ನಾವು ಹೇಳ್ತಾ ಇದ್ರು. ಈ ಅಧಿಕಾರಿಗಳನ್ನು ಕೂಡಲೇ ಅಧಿಕಾರಿಯಿಂದ ತೇಜೋವಜೆ ಮಾಡಬೇಕು ಮತ್ತು ಕಾನೂನಾತ್ಮಕವಾಗಿ ಅವರು ಶಿಕ್ಷೆಯನ್ನು ಮಾಡಬೇಕು. ಇಲ್ಲೇ ಸುಮ್ಮನೆ ಯಥ ಪ್ರಕಾರ ಸಾರ್ವಜನಿಕರ ಹಕ್ಕುಗಳನ್ನು ಕೇಳಕ್ಕೆ ಹೋದರೆ FIR ಮಾಡಿಸ್ತಾರಲ್ಲ ಸರ್, ಇದೆಲ್ಲ ಇದು ಕಟ್ಟುಕತೆಗಳನ್ನು ಕಟ್ಟಿಕೊಂಡು ಅಮಾಯಕ ಜನಗಳ ಮೇಲೆ ದೌರ್ಜನ್ಯವಾಗಿ ಏನು FIR ಮಾಡಿಸ್ತಾರಲ್ಲ ಸರ್, ಅದನ್ನು ರದ್ದುಗೊಳಿಸ್ಬೇಕು. ಇದ್ರ ಬೆನ್ನಲ್ಲೇ ಇದ್ರ ಮೇಲೆ ಅವ್ರಿಗೆ FIR ಆಗುತ್ತೆ ಸರ್. ಅಧಿಕಾರಿಗಳು ಮಾಡ್ತಾರೆ ಸರ್, ನಾವೆಲ್ಲ ಸೇರ್ ಮಾಡೋದು. ಈ ದಿನ ನಾವು ಬೀದ ಹಾಕಿದ್ದಾರೆ ನಾವು ಹೊರಗಡೆ ಬಂದು ಮಾಡಬೇಕು.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.